ಪ್ರಥಮವಾಗಿ ಈ ಭಾಗದ ಆರಾಧ್ಯದವರಾಗಿರ್ತಕ್ಕಂಥ ಮುಗಲಕೋಟದ ಎಲ್ಲ ಲಿಂಗನ ಪಾದಗಳಿಗೆ ಅನಂತ ಕೋಟಿ ಪರಾಮರ್ಶೆ ಸಲ್ಲಿಸಿ ಇವತ್ತು ಬರುವ 19ನೇ ತಾರೀಕಿನ ದಿವಸ ನಡೆದಿರತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಇವತ್ತು ದಿವಸ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಸುಪುತ್ರರು ಹಾಗೂ ನಿಮ್ಮೆಲ್ಲರ ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ ಅವರೇ, ಅಥಣಿ ಮತಕ್ಷೇತ್ರದ ಶಾಸಕರು, ನನ್ನ ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರೇ, ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ತಮ್ಮನವರವರೇ, ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು, ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಹಸಂಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ PKPSಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನಿತ ಸದಸ್ಯರೇ, ಸೆಕ್ರೆಟರಿ ಅವರೇ, ನೆರೆದಿರ್ತಕ್ಕಂಥ ಯಾವತ್ತೂ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗಿದೆ. ಯಾಕಂದ್ರೆ ಇದೀಗ DCC ಬ್ಯಾಂಕ್ ಏನಾತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದ್ರೆ ಎಲ್ಲ ಪೂರ್ಣ ಮಾಹಿತಿ ಐತಿ, ಏನಾತು, ಹೆಂಗಾತು, ಯಾವಾಗಾತು, ಎಲ್ಲಿ ಆತು, ಏನಾತು, ಎಲ್ಲ ಮಾಹಿತಿ ಐತಿ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ ಹೋಗುದಿಲ್ಲ. ಆದ್ರೆ 1995-96ರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ 10 ತಾಲೂಕಿನಲ್ಲಿ ರಾಯಬಾಗ್ ತಾಲೂಕ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ತಗೊಂಡಿರುತ್ತ ಯಾವ್ದಾದ್ರು ತಾಲೂಕ ಇದ್ರೆ ಅದು ದಿವಸ ರಾಯಬಾಗ್ ತಾಲೂಕು ಅನ್ನೋದನ್ನು ಸಹಿತ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಇವತ್ತು ದಿವಸ ರಾಯಬಾಗ್ ತಾಲೂಕಿನಲ್ಲಿ 400 ಕೋಟಿಗಿಂತಲೂ ಹೆಚ್ಚು ಇವತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನ ಎಲ್ಲ ರೈತರಿಗೆ ಇವತ್ತು ದಿವಸ ಕೊಟ್ಟಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ಕಳೆದ 42 ವರ್ಷ ನಾನು ಅಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸುಪುತ್ರರು ಮತ್ತು ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ AB ಪಾಟೀಲರನ್ನ ರಾಯಬಾಗ್ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, PKPS ಸನ್ಮಾನಿತ ಸದಸ್ಯರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಳ್ಬೇಕು. ಈ ನಾವಾಗಿ ನೋಡಾಕ ನಾನು ಬರೀ ಚಪ್ಪಾಳಿ ಹಿಡಾಕಿದ್ದೇನೆ, ಚಪ್ಪಾಳಿದ ಗರ್ಜಿಲ್ಲ ಇವತ್ತು. ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ನೂ ಅಲ್ಲ, ಇದು ಮೀಟಿಂಗ್ ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಹೊಲ ನಮ್ಮ ಮನಿ ಮೀಟಿಂಗ್, ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜನ್ಮದ ಮೀಟಿಂಗ್, ರೈತರ ಮೀಟಿಂಗ್. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್, ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ್ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರದ. ಈ ಒಂದು ಚುನಾವಣೆ
ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತೀರಿ ನೀವು, ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ್ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ನಿಮ್ಮ ಭಾವನೆಯರು ಅದಾರು, ಫೋನ್ಗಳು ಬರ್ತಾವು, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವು, ಅವ್ರ ಫೋನ್ ನಿಮಗೆ ಬರ್ತಾವ್, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಐತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ, ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣ ಅವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು, 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟಿರೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚು ಏನು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣ ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಏನ್ ತಪ್ಪೈತಿ? ಮಹೇಶ್ ತಮ್ಮಣ್ಣವ್ರು ಎಷ್ಟು ಓಟ್ ಆರಿಸಿ ಬಂದ್ರು? 25 ಸಾವಿರ ಬಂದ್ರು. ಮಣ್ಣಿನ ಲೋಕಸಭಾ ಎಲೆಕ್ಷನ್ದಾಗ ಎಷ್ಟು ಲೀಡ್ ಆತಿಲ್ಲಿ? 26-27 ಸಾವಿರ ಲೀಡ್ ಆತು. ಇಷ್ಟೆಲ್ಲ ಮಾಡಿಕೊಟ್ರು ಇವತ್ತು ಮಹೇಶ್ ತಮ್ಮಣ್ಣವ್ರ ಮ್ಯಾಗ ಸಿಟ್ಟು ಯಾಕ? ಇದು ಪ್ರಶ್ನೆ, ನೀವು ಮಾಡ್ಕೊಳ್ಳೋ ಪ್ರಶ್ನೆ ಇದ್ದೀವಿ. ನೀವು ಮಾಡ್ಕೊಳ್ಳೋ ಪ್ರಶ್ನೆ, ಯಾವ್ದಾರ ಒಂದು ನೆಪ ಮಾಡಿ ಈ ಭಾಗಕ್ಕೂ ಈ ಕ್ಷೇತ್ರದಾಗೂ ಕಾಲಿಡಬೇಕನ್ನುವಂತ ಹುನ್ನಾರ, ಈ ಭಾಗಕ್ಕೂ ಈ ಕ್ಷೇತ್ರಕ್ಕೂ ಕಾಲಿಡಬೇಕನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಿಮ್ಮ ಸಂಬಂಧಿಕರಿದ್ದಂತ 2 ತಾಲೂಕು, ಒಂದು ಗೋಕಾಕ್ ತಾಲೂಕ ಮತ್ತೊಂದು ಮೂಡಲಗಿ ತಾಲೂಕು. ನಿಮ್ಮ ಸಂಬಂಧಿಕರು ನಾವು ಹೇಳಕ್ ಬರಂಗಿರೋದು, ನೀವು ಕೇಳ್ಕೋರಿ. ನಾವು ಜನ್ಮ ಹೆಂಗೈತಿ, ಏನೈತಿ, ಏನಿಲ್ಲ, ಏನಾಗ್ತೈತಿ, ಏನಾಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೋರಿ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಯಮಕನಮಡಿ ಮತಕ್ಷೇತ್ರದಲ್ಲಿ ಏನಾಗ್ತೈತಿ, ಏನಿಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಇದು ವ್ಯವಸ್ಥಿತವಾಗಿ ಇದು ಬಸನಗೌಡ ಅಸಂಗಿಯವರ ಚುನಾವಣೆ ಅಲ್ಲ. ಈ ಒಂದು ಚುನಾವಣೆ ರೈತರ ಚುನಾವಣೆ, ಸಂಘ ಸಂಸ್ಥೆಗಳ ಚುನಾವಣೆ, ಸಹಕಾರಿ ಕ್ಷೇತ್ರದ ಚುನಾವಣೆ. ಸಹಕಾರಿ ಕ್ಷೇತ್ರ ಉಳಿಬೇಕೋ ಬೆಳಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚುನಾವಣೆ. ಈ ಬಹಳ ಜನ ಇರ್ಬೇಕು ನನಗೆ ಬಂದು ಭೇಟಿ ಆದವ್ರು. ಯಾಕಂದ್ರೆ 40 ವರ್ಷ ಅಲ್ಲಿ ಕೆಲಸ ಮಾಡೇನು, 10 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡೇನು, 5 ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡೇನು, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿ. ಬಹಳ ಜನ ಬಂದಿರ್ಬೇಕು. ತಾವು ಪತ್ತು ಸಲುವಾಗಿ ಬಂದಿರಬೇಕು, ಇನ್ನೊಂದು ಸಲುವಾಗಿ ಬಂದಿರಬೇಕು, ಟ್ರ್ಯಾಕ್ಟರ್ ಸಲುವಾಗಿ ಬಂದಿರಬೇಕು, ಪೈಪ್ಲೈನ್ ಸಲುವಾಗಿ ಬಂದಿರಬೇಕು, ಡ್ರಿಪ್ ಸಲುವಾಗಿ ಎಲ್ಲದಕ್ಕೂ ತಾವು ಬಂದಿರಬೇಕು. ನೀವು ರೈತರು ಅನ್ನೋದು ಅಷ್ಟ ನಾ ಕಣ್ಣಲ್ಲಿ ನೋಡಿದ್ರು. ನೀವು ರೈತರು, ಬ್ಯಾಂಕಿನ ಕಾಯ್ದೆ ಚೌಕಟ್ಟಿನಾಗ ಏನ್ ನಿಮಗೆ ಕೊಂಡಿರ್ತೈತಿ ಅದನ್ನ ನಿಮ್ಮ ಮನಿ ಬಾಗಿಲಿಗೆ ನಿಮ್ಮ ಸಂಘದ ಸದಸ್ಯರ ಹೊಸಲಕ್ಕೆ ಹೋಗಿ ಮುಟ್ಟಿಸ್ಬೇಕು ಅನ್ನುವಂತ ಕೆಲಸ ಮಾಡೋದ್ರ ಮುಖಾಂತರ ಯಾವ ಪಾರ್ಟಿ ಅವ, ಯಾವ ಪಕ್ಷದವ, ಯಾರ ಬೆಂಬಲಿಗರು, ಇವ್ರ ಹಿಂದೆ ಯಾರದಾರು, ಇವ್ರ ಮುಂದೆ ಯಾರದಾರು ಎಂದೂ ತಲೆ ಕೆಡಿಸ್ಕೊಳ್ಳದ ಯಾರು ಬಂದಿರೋ ಅವ್ರಿಗೆ ನಮ್ಮ ಕಾಯ್ದೆ ಚೌಕಟ್ಟಿನಾಗ ಏನು ಬೆಳೆಸಾಲಕ್ಕೆ ಹೊಂಟತಿ, ಏನು ಹೊಂಟತಿ ಎಲ್ಲ ಮಾಡಿಕೊಡೋದ್ರ ಮುಖಾಂತರ ಇವತ್ತು ದಿವಸ ರಾಯಬಾಗ ತಾಲೂಕಿನಲ್ಲಿ
ಅತಿ ಹೆಚ್ಚು ಶೂನ್ಯ ಬಡ್ಡಿ ದರದ ಸಾಲ ಜೊತೆಗೆ ಸಾಲ ಮನ್ನಾ ಬಡ್ಡಿ ಮನ್ನಾದಲ್ಲಿ ಹೆಚ್ಚು ಲಾಭ ತಗೊಂಡಿರ್ತಕ್ಕಂಥ ಜನ ನೀವು. ಇದಕ್ಕೆ ಯಾಕೆ ಹೇಳಕತ್ತಾನಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಅಷ್ಟು ಮಹತ್ವ ಇಲ್ಲ, ಆದ್ರೆ ದೂರದೃಷ್ಟಿ ಬಹಳದವು. ಈ ಡಿಸಿಸಿ ಬ್ಯಾಂಕ್ನಾಗ ನಾವು ಇವತ್ತು ದಿವಸ ಇಲ್ಲಿ ತಗೊಂಡ್ರ ಮುಂದಿನ ಸಹಿತ ಹೊರಗಿನ ಒಬ್ಬ ಅಭ್ಯರ್ಥಿನ ಇಲ್ಲಿ ಹಾಕಬೇಕು ಅನ್ನೋಂಥ ವಿಚಾರದಾಗೂ ಇವತ್ತು ದಿವಸ ದೂರದೃಷ್ಟಿ ವಿಚಾರ ಮಾಡಿ ಹೆಜ್ಜೆ ಇಡಾಕತ್ತ. ಹೊರಗಿನವ್ರು ಬರಬಾರ್ದು. ಮಣ್ಣು ಹುಕ್ಕಿರಾಗ ನಾವು ಹೆಂಗ ಕಟ್ಟಿ ಹಾಕಿದೀವಿ ಹಂಗ ಅಶ್ವಭೇದ ಕುದುರೆ ಬಿಟ್ಟಿದಾರ, ಅದನ್ನೂ ಕಟ್ಟಿ ನಾವು ರಾಯಬಾಗ್ ತಾಲೂಕು ನಾವು ಹಾಕ್ತೀವೋ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ಮ ಚಪ್ಪಾಳೆಯನ್ನು ನಾವು ಬಯಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತೆ ನಿಮಗೆ ಕಟ್ಟಿ ಹಾಕಕ್ ಆಗಲಿಲ್ಲ. ಅವ ಲಕ್ಷ್ಮಣಣ್ಣ ಹಿಂಗಾಗೈತ್ರಿ, ರಮೇಶಣ್ಣ ಹಿಂಗಾಗೈತ್ರಿ, ಅಮರಣ್ಣ ಹಿಂಗಾಗೈತ್ರಿ, ಮಹೇಶಣ್ಣ ಹಿಂಗಾಗೈತ್ರಿ, ಟಿ.ಬಿ. ಪಾಟೀಲ್ ಹಿಂಗಾಗೈತ್ರಿ. ಏನು ಬಗರಿ ಮಳೆನೂ ಮಾಡಕ್ ಬರೋದು. ಈಗ ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹೆಂಗ್ ಬೇಕಾದಂಗೆ ಜಾಗರಿ, ಹೆಂಗ್ ಬೇಕಾದಂಗೆ ನಿಮಗೆ ಹೆಂಗ್ ಬೇಕು ಹಂಗೆ ನಡಿಗೆ ಕಲಿಸ್ತ. ಏನ್ ಬಿಡೋ ಮಾರಾಣ, ಎಲೆಕ್ಷನ್ ಬಂದಿದ್ದು ನಮಗೇನು ಸಂಬಂಧ, ಏನು ಬಂದಾಗ ನೋಡು ನಾನು ಲೆಕ್ಕ ಏನ್ರ ಹೋದ್ರ ಅದನ್ನ ಅನುಭವಿಸೋರು ನೀವು ಆಗ್ತೀರಿ. ಅವಾಗ ನಮ್ಮಂತವ್ರು ಬಂದು ಹೇಳಿದ್ರೆ ನಾವು ಕೈ ಚೆಲ್ಲಿ ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತು ಬಸನ್ನ ಅಸಂಗಿ ಹಿರಿಯದ ಒಂದು 5-6 ಮಂದಿಗೆ ಕೊಟ್ಟಿದ್ವಿ ನಾವು. ಯಾರ್ಯಾರು ಇನ್ನೆಲ್ಲವ್ರದ್ದು ಕೂಡ್ರಪ್ಪ ಆ ಪ್ರಕಾರ ಹೇಳಿದ್ವಿ. ಆ ಪ್ರಕಾರ ರಾಜಶೇಖರ್ ಕೊಟ್ಟಿದ್ರು, ಬಸಗೊಂಡೆ ಕೊಟ್ಟಿದ್ರು, ಮರಡಿ ಕೊಟ್ಟಿದ್ರು, ಬಸ್ಸಾನ್ ಕೊಟ್ಟಿದ್ದ, ಕೋರಿಯವ್ರು ಕೊಟ್ಟಿದ್ರು, 5-6 ಜನ ಕೊಟ್ಟಿದ್ರು. ಕಡೆಗೆ ನೀವೆಲ್ಲರೂ ಕೂಡಿ ಯಾರು ಹೇಳ್ತಾರೆ ಹೇಳ್ರಿ, ಅವ್ರನ್ನ ಹಿರಿಯರು ಇಡ್ತೀವಿ ಅನ್ನೋಂಥ ವಿಚಾರಕ್ಕೆ ಬಂದಾಗ ಹಿರಿಯರಾಗಿರ್ತಕ್ಕಂಥ ಬಸ್ಸನ್ನ ಆಸಂಗಿ ಅವರನ್ನ ಮಾಡ್ಬೇಕು ಅನ್ನೋದು ಹಿರಿಯರ ಕೂಡ ನಿರ್ಣಯ ಮಾಡೋದ್ರ ಮುಖಾಂತರ ಮತ್ತೆ ಒಂದು ವಾರ ನಮಗೆ ತಡ ಆಗಿ ನಿರ್ಣಯ ಆಗೈತೆ ಅಂದ್ರೆ ಅದನ್ನು ಒಪ್ಪೋತ. ಆದ್ರೆ ತಡ ಆಗೈತೆ ಅಂದ್ರೂ ಸಹಿತ ನಮ್ಮ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು. ಏನ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು, ನಮ್ಮ ಮನಸ್ಸು ಅವ್ರ ಕಬ್ಜಾ ಇಲ್ಲ. ಹೈಜಾಕ್ ನಮ್ಮ ಡೆಲಿಗೇಷನ್ ಮಾಡಿರ್ಬೇಕು, ನಮ್ಮ ಮನಸ್ಸು ಹೈಜಾಕ್ ಮಾಡೋ ತಾಕತ್ ಮಗ್ಗು ಇಲ್ಲ. ಇದನ್ನು ಸ್ವಚ್ಛ ಯಾಕೆ ಮಾತಿದ್ದು ಹೇಳಾಕತ್ತಾನಂದ್ರೆ ನಾವು ಇದು ನಮ್ಮ ಮೈ ಮ್ಯಾಗ ಬರುವಂತ ಬಂಡಿಗಲ್. ಇವತ್ತು ರಾಯಬಾಗ ತಾಲೂಕಿನಾಗ ಒಂದು ದೊಡ್ಡ ಬಂಡಿಗಲ್ ಮೈ ಮ್ಯಾಗ ಬರಾಕತ್ತೈತಿ. ಅದನ್ನು ತಪ್ಪಿಸಬೇಕಾದ್ರೆ ಇವತ್ತು ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಬ್ಬ ರೈತ ಅಂತ ತಿಳ್ಕೊಂಡು ಇವತ್ತು ಸಹ ಬಸನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಿ ಅವ್ರನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಿ ಅನ್ನುವಂಥ ಮಾತನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಬಹಳ ಜನ ಬರಬೇಕಾಗಿತ್ತು, ಟೈಮ್ ಇಲ್ಲ ಅಂದ ಕೂಡಲೇ ಇವತ್ತು ದಿವಸ ಈ ಮಾತನ್ನು ನಮಗೆ ನಿನ್ನ ರಾತ್ರಿ 7-8ಕ್ಕೆ ನಾನು ಲಕ್ಷ್ಮಣಣ್ಣ ಅಥವಾ ಸ್ಥಳೀಯ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತಗೊಂಡು ಮುಂಜಾನೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರೋಣ ಅಂತ ಮಾತಿನಲ್ಲಿ ಇವತ್ತು ದಿವಸ ಬಂದಿದ್ದೀವಿ. ಇಲ್ಲಿ ಹೇಳುವಂಥದ್ದು ಇಷ್ಟೇ, ಡೆಲಿಗೇಷನ್ ಫಾರ್ಮ್ ಹೋಗಿದಾವು ಅನ್ನೋದು ಸುದ್ದಿ ನಾನು ಕಿವಿಮಾಗೈತಿ, ನಿಮಗೂ ಗೊತ್ತೈತಿ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ದಯಮಾಡಿ ಇಲ್ಲಿ ಯಾರದಿರಿ, ಇಲ್ಲಿ ಯಾರು ಬಂದಿರಿ, ಅವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ, ಒಂದು ಚುನಾವಣೆ ಅಧಿಕಾರಿಗಳಿಗೆ ನಮ್ಮ ಡೆಲಿಗೇಷನ್ ಕಳೆದದ ಅನ್ನೋಂಥ ಫಾರ್ಮೇಟ್ ಮಾಡಕ್ಕೆ ಕೆಳಕೋತಾರೆ. ಈಗ ಕೆಳಕೊಂದು 3-4 ಹುಡುಗರು ಕೂತಿದ, ನಿಮ್ಮ ಸೊಸೈಟಿ ಹೆಸರು, ಯಾರ ಹೆಸರು ಡೆಲಿಗೇಟರ್ ಹೆಸರು ಮಾಡಿ ಸಹಿ ಮಾಡಿ ನೀವು ಕೊಟ್ರಂದ್ರೆ ಇವತ್ತು ಸಂಜೆ ಒಳಗೆ ಮಧ್ಯಾಹ್ನ ಒಳಗೆ ನನಗೆ ಮೇಲಕ್ಕೆ ಕೊಟ್ರಂದ್ರೆ ಅಂದ್ರೆ ಇವತ್ತು ದಿವಸ ಮುಂದುವರೆದು ಕಾಯ್ದೆಬದ್ಧವಾಗಿ ಎಲ್ಲ ಡೆಲಿಗೇಷನ್ಗಳನ್ನು ನಿಮ್ಮ ಮನೆಗೆ ಕೊಟ್ಟು ಕಳಿಸುವಂತ ವ್ಯವಸ್ಥೆ ನಾನು ಲಕ್ಷ್ಮಣನ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಈ ಸಂಸ್ಥೆಯನ್ನು ನಾವು ಇವತ್ತು ದಿವಸ ಗಮನದ ಇಟ್ಟುಕೊಂಡು ಬಂದಂತ ಸಂದರ್ಭದಲ್ಲಿ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು.
ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರು, ಕಂತು ಇಲ್ಲ, ಬಡ್ಡಿಯೂ ಇಲ್ಲ, ಕಂತು ಇಲ್ಲ, ಬಡ್ಡಿಯೂ ಇಲ್ಲ. ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ, ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು. ಯಾವ ಮಣಿ ಹಿಡಿಯುದಾನೋ ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡೆಸೋನು. ಅಲ್ಲಿ ಒಳಗೆ ಅಡಿಗೆ ಮಾಡಕ್ ಜಾಗ ಇಲ್ಲ, ಬಸಲಾಗಿ ಜಳಕ ಮಾಡಕ್ ಜಾಗ ಇಲ್ಲ, ಕಾಯಿಪಲ್ಲೆ ಇಡಾಕ ಜಾಗ ಇಲ್ಲ, ರೇಷನ್ ಇಡಾಕ ಜಾಗ ಇಲ್ಲ, ದೇವರ ಪೂಜೆ ಮಾಡಕ್ ಜಾಗ ಇಲ್ಲ, ಎಲ್ಲ ಬಿದ್ದೈತಿ ಮಣಿ. ಅದು ಅವ್ರ ಮಾರ್ಗದರ್ಶನದಾಗಿ ಒಂದು ದಿವಸ ಸಂಸ್ಥೆ ನಡೆಸೋನು ಅಂದ್ರೆ ಏನಾಗ್ತದೆ? ಮತ್ತೀಗ ಲಕ್ಷ್ಮಣನಾಗಲಿ ನಾವಾಗಲಿ ಯಾರು ಸೂಚಕರನ್ನ ಎಬ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಸೂಚಕರನ್ನ ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರಬಾಯಿ ಈರಣ್ಣ ಕದಾಡಿ ಅವ್ರು ನಾಮಿನೇಷನ್ ಮಾಡಕ್ ಹೊಂಟ್ರು, ಅಲ್ಲಿ ಸೂಚಕನ ಕಿಡ್ನಾಪ್ ಮಾಡ್ರು. ಸೌದತ್ತಿ ಅವ್ರೇನೋ ಹೊಂಟಿರತ್ತ, ಅಲ್ಲಿ ಕಿಡ್ನಾಪ್ ಮಾಡ್ರು. ಮತ್ತು ಸೂಚಕನ ವೋಟರ್ನ ಕಿಡ್ನಾಪ್ ಮಾಡಕತ್ರ ಮತ್ ಸಹಕಾರದಲ್ಲಿ ಹೆಂಗ್ ನಡೆಸಾರ, ಸಂಸ್ಥೆ ನಡೆಸಾರ ನೀವು? ಈ ಒಂದು ವ್ಯವಸ್ಥೆ ನಾವಿಲ್ಲ. ನಾವು ಚುನಾವಣೆ ಅಪ್ಪ ಸಾಬ್ ಕುಲುಗಡೆ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ಸಂಗತಿ ಫಲ. ನಾವೇನು ಮಾಡೋದು ಅಪ್ಸವಣ್ಣ? ಇಲ್ಲಿ ಕೂತವ್ರು ಎಲ್ಲರೂ ನಿನ್ನ ಮ್ಯಾಗ ಪ್ರೀತಿ ಅದಾರ, ಖರೆ ನಿನ್ನ ಸಂಗತಿ ಫಲ, ಸಂಗತಿ ಫಲ ನಮಗೆ ತಟ್ಟೋತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗೆ ಆಗಕ್ಕೆ ಹೋಗುದಿಲ್ಲ. ನಾವು ಮಡಿವಂತರಿದೀವು, ನಾವು ಮಡಿವಂತರ ಇರ್ತೀವು. ನಿಂಗೆ ಮೈಲಿಗೆ ಆಗೋದೈತಿ, ನೀವು ಹೋಗಿದ್ದೀ, ನೀವು ಹೋಗು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಅವ್ರ ಮೇಲೆ ನಮ್ಗೆ ದ್ವೇಷ ಅಪೇಕ್ಷ ಇಲ್ಲ, ಆ ಸಮಾಜ ಮಗನೂ ಇಲ್ಲ. ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ, ಅದರ ನೆರಳ, ಅದರ ಪರಿಣಾಮ ನಮ್ಮ ತಾಲೂಕ, ನಮ್ಮ ಹಳ್ಳಿ, ನಮ್ಮ ಓಣಿ, ನಮ್ಮ ಮಣಿ ಮ್ಯಾಗ ಬಿತ್ತಂದ್ರ ನಾಳೆ ನಮ್ಮ ಮಣಿ ಗತಿ. ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿದೆ. ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವರದಾರ, ಬಹಳ ಒಳ್ಳೆಯವರ, ಬಹಳ ಮುಗ್ಧರದಾರ. ಆದ್ರೆ ಇವ್ರ ಬಡ್ತಿಗೆ ಆ ಗೋಕಾಕ್ ತಾಲೂಕು ಹೆಸರು ಕೆಟ್ಟ ಬರಾಕತ್ತೈತಿ. ಯಾರ ಕೈಯಾಗ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರಾಕತ್ತೈತಿ. ತಾಲೂಕಿನ ಜನ ಬಹಳ ಮುಗ್ಧರದಾರ, ಎಲ್ಲ ಸಮಾಜ ತಾಲೂಕಿನ ಜನ ಮುಗ್ಧರದಾರ. ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನನೂ ಮುಗ್ಧರದಾರ, ಅವರು ಅಗದಿ ಮುಗ್ಧರದಾರ, ಜನ್ಮಿಷ್ಠದಾರ. ಆದ್ರೆ ಇವ್ರ ಸಲುವಾಗಿ ಆ ಮೂಡ್ಲಿಗಿ ತಾಲೂಕಿನ ಹೆಸರು ಕೇಳಾಕ. ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶ್ ಅಣ್ಣ ತಮ್ಮನವರು ಅಥವಾ ದುರ್ಯೋಧನ ಐವೇಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವೇಳೆಯವರು 4ನೇ ಬಾರಿ ಆಗಿದ್ದಾರೆ, 4ನೇ ಬಾರಿ ಆಗಿದ್ದಾರೆ. ಸುಸಂಸ್ಕೃತದಾರ. ಇವತ್ತು ಮಹೇಶ್ ತಮ್ಮನವರು ಆಗಿದ್ದಾರೆ, ಸುಸಂಸ್ಕೃತದಾರ. ಆದ್ರೆ ಅವ್ರನ್ನ ಬೆಳಿಗೊಡಬಾರ್ದು, ಯಾರೂ ಬೆಳೆಯೋಂಗಿಲ್ಲ. ಜೈನರು ಬೆಳೆಯೋಂಗಿಲ್ಲ, ಲಿಂಗಾಯತರು ಬೆಳೆಯೋಂಗಿಲ್ಲ, ಹಲ್ಮತ್ ಸಮಾಜ ಬೆಳೆಯೋಂಗಿಲ್ಲ, ಎಸ್ಸಿ ಸಮಾಜ ಬೆಳೆಯೋಂಗಿಲ್ಲ, ಮರಾಠ ಸಮಾಜ ಬೆಳೆಯೋಂಗಿಲ್ಲ, ಯಾವ ಸಮಾಜಗಳು ಬೆಳೆಯೋಂಗಿಲ್ಲ. ಕೇವಲ ನಾವು ಅವ್ರ ಮನಿ ಅಟ್ಟ ಬೆಳಿಬೇಕು. ಮೊದಲು ಹೇಳ್ತಿದ್ರು ಅದನ್ನ, ಮನೆಯೊಂದು 3 ಬಾಗಿಲು. ನೀವು ನಾವು ನಮ್ಮ ಎಲೆಕ್ಷನ್ ಸೊಸೈಟಿಯಾಗ ಭಾಷಣ ಮಾಡ್ಕೊತಿರಿಗೆ ಮನೆಯೊಂದು 5 ಬಾಗಿಲು ಅಂತ. ಈಗ ನಿಮ್ಮ ಊರಿಗೆ ಬಂದಾಗ ಇವ್ ನಾವು ಮನೆಯೊಂದು 7 ಬಾಗಿಲು ಹಾಕೊಂಡ್ ಕೂತೈತಿ. ಈಗ ಏನ್ ಮಾಡಾವ? ಏನ್ ರಾಜಶೇಖರ, 3 ತಿಂಗಳದಾಗ 2 ಬಾಗಿಲು ಬರಾಕತ್ತಂದ್ರೆ ಗತಿ ಹಂಗಿನ. ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕು, ಎಲ್ಲಾ ನಮ್ಮ ಮನೆ ಆಗ್ಬೇಕಂದ್ರೆ ನಾಳೆ ನಮ್ಮ ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವು. ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಕೈತಿ. ಅದಕ್ಕೆ ದಯಮಾಡಿ
ಒಂದಾನೊಂದು ಕಾಲ ಇವತ್ತಿನೂ ಐತಿ. ಇವತ್ತು ವೇದಿಕೆ ಮೇಲೆ ಆಶೀನರಾಗಿಲ್ಲ. ಇವತ್ತು ನನ್ನ ರಾಜಕೀಯ ಗುರು, ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ, ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರ ಇವತ್ತು ದಿವಸ ನಾವು ಅಗದಿ ಪೂಜನೀಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನೆನೆಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವರು ಇಲ್ಲದಂತ, ಅವರ ಹುಟ್ಟಿ ಬೆಳೆದಂತ ಈ ನಾಡು ಇವತ್ತಿನ ದಿವಸ ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ. ಆದರೂ ಅವರು ಸುಪುತ್ರರು ಇವತ್ತು ಪ್ರತಾಪಣ್ಣ ಇರಬಹುದು, ವಿವೇಕಣ್ಣ ಇರಬಹುದು, ಅಮರಣ್ಣ ಇರಬಹುದು. ಅವರು 3 ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕ, ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ, ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ ಜೊತೆಗಿದ್ದೀವಿ, ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹತ್ತಿದ. ಈ ಜೈನರಲ್ಲಿ, ಜೈನ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್, ರಾವ್ ಪಾಟೀಲ್ ಫ್ಯಾಮಿಲಿ ಮುಗಿಸಿರು, ವೀರಕುಮಾರ್ ಪಾಟೀಲ್ ಮುಗಿಸಿರು, ಹಾಲ್ಮ ಸಮಾಜದಲ್ಲಿ ಚಿಂಗಳಿಯನ್ನು ಮುಗಿಸಿರು. ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ KMF ಅಧ್ಯಕ್ಷ ಮಾಡಿ, MLC ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತ್ತಾರು. ಲಿಂಗಾಯತರಿಗೆ ಬಣ್ಣ ಹತ್ತಿದರು. ಮರಾಠದಾಗಿ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸಿರು. ಯಾವ ಓಶಿಯಾಡ್ ಅವ್ನ ಟಿಕೆಟ್ ಕೊಡಿಸಿ ಅವನು ಮಂಡಕ್ ಖುಲ್ಲಾ ಮಾಡಿಬಿಟ್ರೆ ಅವನ. ಅಂದ್ರೆ ಇವೆಲ್ಲಾ ಸಮಾಜಗಳು ಬೇಡಾಗಿದಾವ. ಎಲ್ಲಾ ಸಮಾಜಗಳು ಮುಗಿಸುವಂತ ಕಾರ್ಯಕ್ರಮ. ಅದಕ್ಕೆ ದಯಮಾಡಿ ಇವತ್ತು AB ಪಾಟೀಲ್ ಕುಮಾರಣ್ಣ ಬಂದರಿಗೆ ಅಲ್ಲಿಂದ ಬರುವಂತ ಉದ್ದೇಶ ಏನು? ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ, ಎಲ್ಲೋ ನಾನು ತಪ್ಪು ಮಾಡ್ತಾನೆ. ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ, ಬೆಳಿಗ್ಗೆ ಫೋನ್ ಮಾಡಿದಾಗ, ಇಲ್ಲ ರಮೇಶ್ ನಾ ಬರ್ತೀನಿ, ಲಕ್ಷ್ಮಣ ಬರ್ತಾನು, ಒಂದು ಸ್ವಲ್ಪ ತಡ ಆದ್ರೂ ನಾ ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾನು, ನಮ್ಮ ಜನ ದಾರಿ ತಪ್ಪೋದು ಬೇಡ, ನಾವು ಸರಿ ಮಾಡೋಣ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಠ ಬಂದ. ಉದ್ದೇಶ ಇಷ್ಟೇ, ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು. ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟಕರ ಕೈಯಾಗಿ ಕೊಟ್ಟು ಹೋಗುವುದು ಬೇಡ ಅನ್ನೋ ಸಲುವಾಗಿ AB ಪಾಟೀಲ್ ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸ ಉತ್ತಮ್ ಪಾಟೀಲ್ ಬರಬೇಕಾಗಿತ್ತು, ಅವನು ಬರ್ತಾನಂದಿದ್ದ. ಉತ್ತಮ್ ಪಾಟೀಲ್ಗೆ ಬಾ ಅಂತ ಹೇಳಿದ್ನಿ. ಅಂದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್, ನಿಪ್ಪಾಣಿ ಭಾಗದ ಕ್ಯಾಂಡಿಡೇಟ್ ಇರೋದ್ರಿಂದ ಅವರು ಅಲ್ಲಿ ಚುನಾವಣಾ ಪ್ರಚಾರದಕ್ಕಾಗಿ ಅವರು ಬರಕ್ಕಾಗಿಲ್ಲ. ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ ಜನರಲ್ ಸೀಟ್ಗಳು ಯಾರು ಬರಾಕತ್ರ. ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರಲ್. ಈಗ ಅಲ್ಲಿ ಅವ್ರು ಬಂದ್ರು. ಗೋಕಾಕ್ ಯಾವ್ದ? ಜನರಲ್. ಅಲ್ಲಿ ಅವ್ರ ಅರಬಾವಿ ಯಾವ್ದ? ಜನರಲ್. ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನ್ನ ಹಿಡ್ಯಾಕ್ ಹೋಗೋದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ್ ಆಗವಾದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದಕ್ಕೆ ಒಟ್ಟ ಅವ್ರಿಗೆ ಸಹನ್ ಆಗವಾತ್, ಯಾರಿಗೂ ಸಹನ್ ಆಗವಾತ್. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸುತ್ತಾರ. ಮಹೇಶನ ನೀನು ಸ್ವಚ್ಛ ಹೇಳ್ತಾನೆ, ಬೆಕ್ಕಾದ ಪಾರ್ಟಿ ಆಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬೆಗಾದ ಪಾಟೀಲ್ನಲ್ಲಿ ಮನುಷ್ಯತ್ವ ಐತಿ, ನಮ್ಮವ ಅನ್ನೋದೈತಿ. ನಮ್ಮವ ನಮ್ಮನ್ನ ಆಳ್ಲಿ, ನಮ್ಮವ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮತ್ತ ನಾನು ಒಂದು ಹಕ್ಕಿರ್ತದೆ. ಈಗ ನನ್ನೊಂದು ಎರಡು ಹೊಡಿರಿ ನೀವು ನಡೀತೈತಿ, ನಾವೊಂದು ಎರಡು ನಿಮ್ಮನ್ನು ಹೊಡಿತಾನೆ ನಡೀತೈತಿ. ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತಾರೆ ಹೆಂಗ್ ಮಾಡೋದು? ಹಾದಿಲಿ ಹೋಗಾವ ಹೊಡ್ಯಾಕತ್ತಂದ್ರೆ ನಾವು ಮೆಟ್ಲ ಹೊಡಿಯೋದು ನಮಗೆ ಕೇಳ್ತು ಅನಿವಾರ್ಯ ಐತ. ಹಾದಿಲಿ ಹೋಗೋವ್ರ ಕಡೆ ನಾವು ಅನಿಸ್ಕೊಳಕ್ಕಾಗಂಗಿಲ್ಲ. ನೀವು ಅದೀವು, ಸಲಿಗೆದಾವು, ಬಂದಿವು, ಹುಟ್ಟಿದೀವು, ಇಲ್ಲೇ ಸಾಯೋದಿವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬ್ಯಾರೆ ಸಮಾಜ, ಇವತ್ತು ಬ್ಯಾರೆ ಸಮಾಜದವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನೆ. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು
ಎಷ್ಟು ಕೆಟ್ಟ ಪ್ರಕ್ರಿಯೆ ಐತಂದ್ರೆ ನಿನ್ನ ಮಣ್ಣಿ ಅಶೋಕಣ್ಣ ಗುಡ್ಡಡಿಯವ್ರ ಅಲ್ಲೇ ರಾಜು ಅಣ್ಣ ಕಾಗೇಂದ್ ಹಿಂತೆಗ್ಯಾಕೆ ಹೆಚ್ಚರು ಲಕ್ಷ್ಮಣನ ಇಡಾಕ್ ಹೆಚ್ಚರು. ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರಿಸೋದು ಜೋರಿಲ್ಲ, ಇಲ್ಲಿ ನಮ್ಮ ಜಿಲ್ಲಾದಾಗ ಐತ. ಅಲ್ಲಿ ತರಿಸೋದು ಜೋರಿಲ್ಲ. ಅಗ್ರಿ ಬೆಸ್ಟ್ ನಾಟಕ ಕಂಪನಿ ಒಂದು ಪಂಚಯ್ಯನವ್ರ ನಾಟಕ ಕಂಪನಿ, ಎನಿಗೆ ಬಾಳಪ್ಪ ನಾಟಕ ಕಂಪನಿ, ನಾವು ಬಹಳ ನಾಟಕ ಕಂಪನಿಗಳು ನೋಡಿದ್ವು. ಖರೆ ಅದಕ್ಕಿಂತ ಬೆಸ್ಟ್. ಯಾವಾಗ ಎಕಡೆ ಅಂತ ತಂದು ಎಲ್ಲಿಂದ ಎಕಡೆ ಹಾಕಿರಿ ನಿಮಗೂ ಗೊತ್ತಾಗೋದು. ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗೆ ಅವರು, ಲಕ್ಷ್ಮಣನ ಸವದಿಯವರೇ ಕೂಡಿ ಬಂದವರು. ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ಬರೂ ಕೂಡಿ ನಿಂತಾರು. ಅವ್ರಿಗೆ ಹಗಲು ಅವ್ರು ಕೊಟ್ಟರು, ಅವ್ರ ಹಗಲು ಅವ್ರು ಕೊಟ್ಟರು. ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಐತಿ ನೋಡ್ರಿ. ರಾಜೀವಣ್ಣ ನಟ್ಟ ಹಿಂದ್ ತೆಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನೊಬ್ಬನ ಹಿಂದ್ ತಕೊಂಬಂದೀವಿ, ನಂದು ಇಲ್ಲ ಆತು ಹಂಗ ಒದರಾಡ್ಬೇಕಂತ ಹೇಳಿ ಅವ್ರ ತಲೆಯಾಗಿರ್ಬೇಕು. ಖರೆ ಅಥಣಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆಯವ್ರ ಮುಂದೆ ನಿಂತು ತರ್ತಾರೋ ಅನ್ನೋದ್ರ ಮ್ಯಾಗ ಎರಡು ಮಾತಿಲ್ಲ ಅನ್ನೋ ಮಾತನ್ನ ಸಹಿತ ನಾ ಇದೇ ಸಂದರ್ಭ ಹೇಳಿಕೆ ಬಿಡ್ತಾನೆ. ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಪ್ರೀತಿ ಯಾವ ಅಣ್ಣತಮ್ಮರಾಗಿರಕ್ಕಿಲ್ಲ. ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರರಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ. ಹರಿಬ್ರಹ್ಮ ಬಂದ್ರು ಅದನ್ನು ಯಾರಿಂದೂ ಕೆಡ್ಸಕ್ ಆಗುದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನ್ ನಡೆದವ್ ನಾಟಕಗಳು ಅನ್ನೋದು ನಿಮಗೆ ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೈತಿ. ಇವ್ರ ನಾಟಕ ಹೆಂಗೈತಿ ಏನೈತಿ ಅನ್ನೋದು ಸರಸರಿ ಎಲ್ಲಾ ಮಂದಿ ಗೊತ್ತಾಗೈತಿ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಇದು ಮುಗಿದು ಕೂಡಲೇ ಬಹುಶಃ 2028 2030 ಇದು ಇದೇ ಕ್ಯಾಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರಬಹುದು. ಅವ್ರು ಇದೇ ಕ್ಯಾಟಗರಿ ಮುಂದುವರಿಲಿ ಅಥವಾ ಜನರಲ್ ಬರಲಿ, ಖರೆ ನಮ್ಮವ್ರನ್ನೊಬ್ರು ಇಲ್ಲಿ ಬಿಡೋರು ಅನ್ನೋ ಲೆಕ್ಕದಾಗ ಅವ್ರು ಅದಾರ. ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗ ಎಣ್ಣೆ ಹಾಕೋರಿ, ಬಸಗೌಡ ಆಸಂಗಿನ ಆರಿಸಿ ನಮ್ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾನ. ಇವತ್ತು ಒಂದೇ ಒಂದು ಉದ್ದೇಶ, ತಾಲೂಕಿನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ, ಸ್ವಾಭಿಮಾನದಿಂದ ಬದುಕುನು, ಸ್ವಾಭಿಮಾನದಿಂದ ಸಾಯುನು. ಆದ್ರೆ ಯಾರ ಕೈಯಾಗ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ, ನಮ್ಮನ್ನು ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಬಹಳ ಕಡಿಮೆ ಐತಿ. ಇಮಿಡಿಯೇಟ್ ಆಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ, ಯಾರು ಡೆಲಿಗೇಷನ್ ಇಲ್ಲ, ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂತ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಜೈನ್ ಸಮಾಜ ಇರಬಹುದು, ಹಲ್ಮ ಸಮಾಜ ಇರಬಹುದು, ಲಿಂಗಾಯತ್ ಸಮಾಜ ಇರಬಹುದು, ಮಾಳಿ ಸಮಾಜ ಇರಬಹುದು, ಮತ್ತೊಂದು SC ಸಮಾಜ ಇರಬಹುದು, ST ಸಮಾಜ, ಎಲ್ಲಾ ಸಮಾಜರು ಕೂಡಿಸಿ ಇವತ್ತು ನಿಲ್ಲಿಸಿದಂತ ಕ್ಯಾಂಡಿಡೇಟ್ ಯಾವ್ದಿದ್ರೆ, ಉಮೇದುವಾರ ಯಾರಿದ್ರೆ ಅದು ಬಸಣ್ಣ ಆಸಂಗಿ ಅವರು. ಅವ್ರು ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ ನಿಮ್ಮದದ. ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರದಾಗ ಲಕ್ಷ್ಮಣನಾಗಲಿ, ನಾನಾಗಲಿ, AB ಪಾಟೀಲ್ರಾಗಲಿ, ಅಮರಣ್ಣ ಆಗಲಿ, ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದ್ದೀವಿ. ಬಹುಶಃ ಇದ್ರ ಮೇಲೆ ತಾವೆಲ್ಲ ತಿಳ್ಕೊಂಡಿದ್ದೀರಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಬೇಕಂದ್ರೆ ಮತ್ತೊಮ್ಮೆ ಬಂದು ಮಾತಾಡ್ತಾನೆ. ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗೂಬಿ ಇರ್ತೈತಿ. ಅವ್ ಗಂಡಾಪಿಡಿ ಮಂತ್ರ ಹೇಳ್ತಿರ್ತಾ, ಏನ್ರಿ ಅವ್ ಮಂತ್ರ ಏನ್ರಿ ಹೇಳ್ತಿರ್ತಾ, ಜಾದೂ ಮಾಡ್ತಿರ್ತಾ. ಒಬ್ಬ ಚಾಪ್ಟರ್ ಎಸ್ಕೊಂಡು ನಮ್ಮಂತ ಬರ್ತಾ ಏನ್ ಮಾಡ್ತಾ, ಗುಬ್ಬಿ ಕೈಯಾಗ ಹಿಡ್ಕೊಂಡ್ ಬರ್ತಾ. ನನ್ನ ಕೈಯಾಗ ಏನೈತಿ, ಏನಿಲ್ಲ ಗುಬ್ಬಿ ಐತಿ, ಜೀವಂತ ಐತೋ ಏನು ಸತ್ತೈತೋ. ನಾವು ಇನ್ನ ಜೀವಂತ ಐತಣ್ಣಿ ಹೆಚ್ಚುತ್ತಾ, ಸತ್ತೈತಣ್ಣಿ ಕೈ ಅಗಲ್ ಮಾಡಿ ಮ್ಯಾಗ ಹಾರಿಸಿಬಿಡ್ತಾ. ಅದೇ ನನಗೆ ಗೊತ್ತಿಲ್ಪ, ಅದ್ರ ಜೀವ ನಿನ್ನ ಕೈಯಾಗ ಐತಿ ಅಂತ ಹೇಳಿ ಅವ್ನು ಕಡಿಕಾಗ್ತಾ. ಹಂಗ ಈ ಗುಬ್ಬಿ ರಾಯಬಾಗ್ ತಾಲೂಕು ಜೀವಂತ ಐತೋ ಸತ್ತೈತೋ ಅನ್ನೋದನ್ನ ಮುಂದಿನ ದಿನಮಾನದಾಗ ತೋರಿಸೋದಾದ್ರೆ ಅದು ಜೀವಂತ ಇಡಬೇಕು, ಕೊಲ್ಲಬೇಕು ಅನ್ನೋದು ಇವತ್ತು ದಿವಸ ನಿಮ್ಮ ರಾಯಬಾಗ್ ತಾಲೂಕು ಸಮಸ್ತ ಹಿರಿಯರ ಎಲ್ಲ ಸಹಕಾರಿ ಕ್ಷೇತ್ರದ ಜನರ ನಿಮ್ಮ ಕೈಯಾಗ ತಾಲೂಕಿನ ಭವಿಷ್ಯ ಐತಿ ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಸಣ್ಣ ಆಸಂಗಿ ಅವರನ್ನು ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನದ ಸಂಕೇತವಾಗಿ
ತಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ರಿ. ಇದಕ್ಕಾಗಿ ನಾನಾಗಲಿ, ಲಕ್ಷ್ಮಣನ ಸೌದಿಯವರಾಗಲಿ, ಎ ಬಿ ಪಾಟೀಲರಾಗಿ ಎಲ್ಲ ದೃಷ್ಟಿಯಿಂದ ತಮ್ಮ ತಾಲೂಕಿನ ಜೊತೆಗೆ ನಿಮ್ಮ ಸೆಕ್ರೆಟರಿಗಳಿರಬಹುದು, ನಿಮ್ಮ ಸಿಬ್ಬಂದಿ ಇರಬಹುದು, ನೀವು ರೈತರಿರಬಹುದು, ನಿಮ್ಮೆಲ್ಲರ ಜೊತೆಗೆ ಇವತ್ತು ದಿವಸ ನಾವೆಲ್ಲರೂ ಕೂಡಿ ಇರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇವತ್ತು ದಿವಸ ನಮ್ಮ ಬಸಣ್ಣ ಅಸಂಗಿ ಅವರನ್ನ ಆಯ್ಕೆ ಮಾಡಿ ಕೊಡ್ರಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಏನು ಹಂಚಿಕೆ ಮಂಚಿಗೆ ಏನಾಗ್ತಾರೆ ಈಗ ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ಬೋದು? ಪತ್ತು ಕುಡಾಕನೆ ಇರೋದು ಬ್ಯಾಂಕ್. ಈಗ 40 ವರ್ಷ ಪತ್ತು ಕೊಟ್ಟಿದ್ರೆ ನಿಮಗೆ ಯಾವ ಪಾರ್ಟಿ ಪಕ್ಷ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಮುಸ್ಲಿಂ ಲೀಗ, ಕರ್ನಾಟಕ ಏಕೀಕರಣ ಸಮಿತಿ, ಬಗರಿ ಇವ ಅಂತ ಕೊಟ್ಟಿಲ್ಲ. ಅವ ಯಾರು ಬಂದಿರಿ ಕಾಯ್ದೆ ಚೌಕಟ್ಟಿನಾಗ ಏನೈತೆ ಅದ್ ನಿಮ್ಮ ಮನೆಗೆ ಬಂದು ತಲುಪಿಸಿದ್ರು ನಾವು. ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಲಕ್ಷ್ಮಣನ ಜವಾಬ್ದಾರಿ ನಿಮ್ಮ ಪತ್ತು ನಿಮ್ಮ ನಿಯಮ ಪ್ರಕಾರ ಏನು ಕೊಡ್ತಾರೆ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದೈತೆ. ಅದ್ರ ಬಗ್ಗೆನೂ ಯಾರು ಮಾಡುವಂತ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರದ ಹಂಚಿಕೆಗಳನ್ನ ಹಾಕ್ತಾರೆ. ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಂದರ್ಭ 205 ಸೊಸೈಟಿ ಅದಾವ ನಿಮ್ಮ ತಾಲೂಕಿನಾಗ. ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ್ ತಾಲೂಕ. ಮತ್ತೆ ದಿನಾಂಶ ಅರ್ಜಿ ಹೆಚ್ಚಿದಾವ ಇಲ್ಲಿ. ಈಗ ಲಕ್ಷ್ಮಣನ್ಗೆ ಐದನೇ ಲಕ್ಷ್ಮಣ ಬಂದ್ ಪೇಟಿಗೆ ಇದನ್ನ ನಾಳೆ ಬಂದ್ ಪೇಟಿಗೆ ಮತ್ತೆ ಇವು 100 ಮ್ಯಾಗ ಅದಾವ್ರಿ. ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದನು 100 ಮ್ಯಾಗ ಅದಾವ. ಇನ್ನ 100 ಮ್ಯಾಗ ಸೊಸೈಟಿ ಮಾಡ್ಬೇಕಾಕೈತಿ ಅಂತ ಹೇಳಿ ಅವ್ರಿಗೆ ನೋಡ್ ಅವಾಗ ಬಂದ ಮಾತು ಮಾಡೋಣ ಅಂತಂದ್ರ ಅವರು. ಅಂದ್ರೆ ಎಟ್ರೆ ಮಾಡೋದು ಅವ್ರ ಹೆಸರಳ್ಳಿ ತೋಟ, ದೊಡ್ಡ ಬೇವಿನ ಗಿಡದ ತೋಟ, ಏನ್ ಬೇಕಾದ ಹೆಸರು ಅದಾವ. ಮುಂದೆ ಇಲ್ಲಿ ಹೆಂಗೈತಂದ್ರಿ, ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟರಿ, ಮಗ ಚೇರ್ಮನ್. ಒಂದು ಸೊಸೈಟಿಗೆ ಮಗ ಚೇರ್ಮನ್, ಅಪ್ಪ ಸೆಕ್ರೆಟರಿ. ಹುಚ್ಚಾಗಿ ಹೋಗಿದಾನ್ರೆ, ಒಂದು ಬಡತ್ನಾಗ ಹುಚ್ಚಾಗಿ ಹೋಗಿದ್ದಾನೆ. ಮತ್ ರಾಯಬಾಗದವ್ರ ಕಡತ್ನಾಗೂ ಶಾನ್ಯಾನು ಆಗಿದಾನನ್ರಿ. ಯಾಕಂದ್ರೆ ಇಂಥವೆಲ್ಲ ಅದಾವ ಅಂದ್ಕೊಂಡು ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ ಚಲೋ ಬಾಯ್. ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಇವತ್ತು ದಿವಸ ಐತಿ. ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾವುದೇ ಹಂತದಲ್ಲೂ, ಯಾವುದೇ ಸಂದರ್ಭದಲ್ಲೂ, ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ. ತಮಗೇನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ. ಆ ಸಮಸ್ಯೆ ಬರಂಗಿಲ್ಲ, ದೇವರಾಣಿಗೂ ಬರುದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದ್ ವೇಳೆ ಬಂದ್ರು ಸಹಿತ ನಾನು ಲಕ್ಷ್ಮಣನ ನೋಡಕ್ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸಣ್ಣ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.